ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ ನಾನು ಲಕ್ಷ್ಮೀ ಕಳಶ ಹೇಗೆ ಕೂರಿಸೋದು ಅಂತ ತಿಳಿಸ್ತಾ ಇದ್ದೀನಿ. ಕಳಶಕ್ಕೆ ಬೇಕಾಗಿರೋ ಸಾಮಗ್ರಿ ತಾಮ್ರದ ಹಾಗೂ ಬೆಳ್ಳಿ ಕಳಶ, ಅದರಲ್ಲಿ ನೀರು, ಅರಿಶಿಣ, ಕುಂಕುಮ, ಹೂವು, ಅಕ್ಷತೆ ಕಾಳು, ನಾಣ್ಯ, 3 ಏಲಕ್ಕಿ, 3 ಲವಂಗ, ಚಿನ್ನ, ಬೆಳ್ಳಿ, ಹೀಗೆ 8ಕ್ಕಿಂತಲೂ ಹೆಚ್ಚು ವಸ್ತುಗಳನ್ನು ಇದರಲ್ಲಿ ಹಾಕಬಹುದು. ಹಾಕಿದರೆ 8 ವಸ್ತುಗಳನ್ನು ಹಾಕಬೇಕು. ಇನ್ನೂ ಹೆಚ್ಚು ವಸ್ತುಗಳ ಹೆಸರು ತಿಳಿಯಬೇಕೆಂದರೆ ಕಮೆಂಟ್ ಮಾಡಿ ತಿಳಿಸುತ್ತೇನೆ. ಅರಿಶಿಣ ದಾರದಿಂದ ಹಾಗೂ ಅರಿಶಿಣ ಕೊಂಬನ್ನು ತೆಗೆದುಕೊಂಡು ತಾಳಿ ಮಾಡಿ ಕಟ್ಟಬೇಕು. ಈ ವಸ್ತುಗಳು ಹಾಕಿದ ನಂತರ ವೀಳ್ಯದೆಲೆ ಅಥವಾ ಮಾವಿನ ಎಲೆಯನ್ನು ಇಟ್ಟು ಅದರೊಳಗಡೆ ಅರಿಶಿಣ ಕುಂಕುಮದಿಂದ ಅಲಂಕರಿಸಿದ ತೆಂಗಿನಕಾಯಿಯನ್ನು ಇಡಬೇಕು. ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಅರಿಶಿಣ ಕುಂಕುಮವನ್ನು ಹಾಕಿ ನಂತರ ಲಕ್ಷ್ಮೀ ಕಳಶವನ್ನು ಕೂರಿಸಬೇಕು. ಹೀಗೆ ಲಕ್ಷ್ಮೀ ಪೂಜೆ ಮಾಡುವುದರಿಂದ ಹಣಕಾಸಿನ ತೊಂದರೆ ಹಾಗೂ ಹಲವು ಪರಿಹಾರಗಳನ್ನು ಪಡೆದುಕೊಳ್ಳುತ್ತೀರಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.